ಹಲೋ ನಮಸ್ಕಾರ. ನಾನು ಮತ್ತು ಅಭಿ 15 ವರ್ಷದಿಂದ ಜೊತೆಗಿದ್ದೀವಿ. ಲಿಟ್ರಲಿ ವಿ ಹ್ಯಾವ್ ಗ್ರೋನ್ ಅಪ್ ಟುಗೆದರ್ ಬಿಲ್ಡಿಂಗ್ ಆರ್ ಡ್ರೀಮ್ಸ್. ಆ್ಯಂಡ್ ಇವಾಗ ನಮ್ಮ ಪ್ರಪಂಚನೇ ನಮ್ಮ ಮಗಳು. ಆ್ಯಂಡ್ ಅವಳ ಜೊತೆ ನಾವು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ವಿ, ಅದು ದುಬೈಗೆ. ಟ್ರಿಪ್ ಶುರು ಆಗಿದ್ದೆ ಒಂದು ಸರ್ಪ್ರೈಸಿಂದ. ಅಭಿ ಕಸಿನ್ಸ್ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಏರ್ಪೋರ್ಟಿಗೆ ಬಂದಿದ್ರು. ಇಟ್ ವಾಸ್ ಸೋ ಸ್ಪೆಷಲ್ ಗೊತ್ತಾ. ಆ್ಯಂಡ್ ದೆನ್ ವಿ ಚೆಕ್ಡ್ ಇನ್ ಟು ಅ ಬ್ಯೂಟಿಫುಲ್ ಹೋಟೆಲ್ ಮ್ಯಾರಿಯಟ್ ಬೈ ಅಲ್ ಜದಾಫ್. ಆಮೇಲೆ ಸ್ವಲ್ಪ ಅಲ್ಲೇ ಚಿಲ್ ಮಾಡಿ ಆ್ಯಂಡ್ ಬ್ಯೂಟಿಫುಲ್ ಕ್ರೂಸ್ ಡಿನ್ನರ್ಗೆ ಹೋದ್ವಿ. ಇಟ್ ವಾಸ್ ರಿಯಲಿ ಅ ಲಕ್ಸುರಿಯಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಡೇ 2 ವಾಸ್ ಜಾಮ್ ಪ್ಯಾಕ್ಡ್. ದುಬೈ ಮಾಲ್ ವಿಸಿಟ್ ಮಾಡಿದ್ವಿ, ವಾಟರ್ ಫಾಲ್ಸ್ ನೋಡಿದ್ವಿ, ಅಂಡರ್ ವಾಟರ್ ಅಕ್ವೇರಿಯಮ್ ಆ್ಯಂಡ್ ಝೂ ಎಕ್ಸ್ಪ್ಲೋರ್ ಮಾಡಿದ್ವಿ, ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಆ್ಯಂಡ್ ಫೈನಲಿ ದ ಹೀರೋ ಬುರ್ಜ್ ಖಲೀಫಾ ವ್ಯೂ ವಾಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಬಟ್ ಹಾನೆಸ್ಟ್ಲಿ ವೇಟಿಂಗ್ ಟೈಮಲ್ಲಿ ಟಯರ್ಡ್ ಆಗೋಯ್ತು ಬಿಕಾಸ್ ಚಿನ್ನಮ್ಮ ವಾಸ್ ಸ್ಲೀಪಿ ಆ್ಯಂಡ್ ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇದ್ಲು. ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. ಆ್ಯಂಡ್ ಇಲ್ಲಿ ನಾನು ನಮ್ಮ ಟ್ರಾವೆಲ್ ಪ್ಲಾನರ್ಸ್ ದಿಮಾಗ್ ಟೂರ್ಸ್ ಬಗ್ಗೆ ಹೇಳಲೇಬೇಕು. ದೇ ವರ್ ಸೋ ಕೈಂಡ್ ಎನಫ್ ಟು ಚೇಂಜ್ ಆರ್ ನೆಕ್ಸ್ಟ್ ಡೇ ಐಟಿನರಿ ಆಸ್ ವಿ ವರ್ ಟಯರ್ಡ್ ದ ಪ್ರೀವಿಯಸ್ ನೈಟ್. ದೇ ಪ್ಲ್ಯಾನ್ಡ್ ಅ ಚಿಲ್ ಆ್ಯಂಡ್ ರಿಲ್ಯಾಕ್ಸ್ಡ್ ಡೇ. ಸೊ ಡೇ 3 ವಿ ಹ್ಯಾಡ್ ಅ ಲಾಡ್ ಆಫ್ ಪೂಲ್ ಟೈಮ್, ವಿಸಿಟೆಡ್ ದ ಮಾಲ್ ಆಫ್ ಎಮಿರೈಟ್ಸ್ ಆ್ಯಂಡ್ ಸಂಜೆ ವಿ ಸಿಂಪ್ಲಿ ವಾಕ್ಡ್ ಅರೌಂಡ್ ದ ಪ್ರಾಪರ್ಟಿ. ನೋ ಪ್ಲ್ಯಾನ್ಸ್, ನೋ ರಶ್, ಜಸ್ಟ್ ದ 3 of us. ಇದು ನಮ್ಮ 3 ದಿನದ ದುಬೈ ಕತೆ. ಆ್ಯಂಡ್ ನೆಕ್ಸ್ಟ್ ಫ್ಯೂ ಡೇಸ್ ಏನು ಮಾಡಿದ್ವಿ ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್.